ಸ್ನೇಹಿತರೆ ನಮಸ್ಕಾರ. ವೈಷ್ಣವಿ ಗೌಡ ಕನ್ನಡದ ಪ್ರಖ್ಯಾತ ನಟಿ, ಕಿರುತೆರೆ ಲೋಕದಲ್ಲಿ ದೊಡ್ಡ ಹೆಸರನ್ನು ಸಂಪಾದನೆ ಮಾಡಿರುವಂಥ ನಟಿಯೂ ಕೂಡ ಹೌದು. ತನ್ನ ಮುದ್ದಾದಂತಹ ನಟನೆ ಮತ್ತು ಒಬ್ಬ ಸಂಪ್ರದಾಯಸ್ಥ ಮನೆಯ ಹೆಣ್ಮಗಳಾಗಿ ವೈಷ್ಣವಿ ಗೌಡ ಇಲ್ಲಿವರೆಗೂ ಕೂಡ ತುಂಬ ಪಾಪ್ಯುಲಾರಿಟಿಯನ್ನು ಪಡೆದಾಕೆ, ಜೊತೆಗೆ ಎಲ್ಲೂ ಕೂಡ ಕೆಟ್ಟದಾಗಿ ಕಮೆಂಟ್ಸನ್ನು ಪಡೆದಾಕೆಲ್ಲ, ಮತ್ತು ಎಲ್ಲೂ ಕೂಡ ಸಂಪ್ರದಾಯವನ್ನು ಮರೆತಾಕೆಯೂ ಕೂಡ ಅಲ್ಲ, ಎಲ್ಲೂ ಕೂಡ ಬೇಕಾಬಿಟ್ಟಿ ಬಟ್ಟೆಯನ್ನು ಹಾಕಿಕೊಂಡು ಪೋಸ್ ಕೊಟ್ಟಂತಹ ಹೆಣ್ಮಗಳು ಕೂಡ ಅಲ್ಲ. ತುಂಬ ಡಿಗ್ನಿಟಿಯಿಂದ ಇಲ್ಲಿವರೆಗೂ ಕೂಡ ತನ್ನ ಹೆಸರನ್ನು ಕಾಪಾಡಿಕೊಂಡಂತಹ ಬಂದಂತಹ ಪ್ರಸಿದ್ಧ ನಟಿ ಅಂತಲೂ ಕೂಡ ಹೇಳಬಹುದು. ಈಗ ವೈಷ್ಣವಿ ಗೌಡ ಎಂಗೇಜ್ಮೆಂಟನ್ನು ಮಾಡ್ಕೊಂಡಿದ್ದಾರೆ. ಬಟ್ ವೈಷ್ಣವಿ ಎಂಗೇಜ್ಮೆಂಟ್ ಮಾಡ್ಕೊಂಡಂತಹ ಸಂಗತಿಯನ್ನು ಕೇಳಿದ ಬಳಿಕ ಸಾಕಷ್ಟು ಜನ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಅಲ್ರಿ 300-400 ಪ್ರಪೋಸ್ ಬಂದಿದೆ ಅಂತೇಳಿ ಹೇಳ್ತೀರಾ, ಆದರೆ ಹೋಗೋಗಿ ಹಿಂದಿ ಹುಡುಗನನ್ನು ಮದುವೆ ಆಗಿದ್ದೀರಲ್ಲ, ಅದು ಕೂಡ ನೀವು ಗೌಡ್ರು, ಅವ್ನು ಭಟ್ರು, ಅದು ಯಾವ ಥರ ಮ್ಯಾಚಿಂಗ್ ರೀ, ಅದೇನು ಪ್ರೀತಿ ರೀ ಅಂತಲೂ ಕೂಡ ಸಾಕಷ್ಟು ಜನ ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಆದರೆ ಇದಕ್ಕೆ ಈಗ ಸ್ವತಃ ವೈಷ್ಣವಿ ಗೌಡ ಉತ್ತರವನ್ನು ಕೊಟ್ಟಿದ್ದಾರೆ. ಕೇವಲ ಈ ಪ್ರಶ್ನೆಗಂತಲ್ಲ, ಇದೇ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನೆಗಳನ್ನು ಎತ್ತಿದಂತಹ ಒಂದೊಂದು ಪ್ರಶ್ನೆಗೂ ಕೂಡ ವೈಷ್ಣವಿ ಗೌಡ ಉತ್ತರವನ್ನು ಕೊಟ್ಟಿದ್ದಾರೆ. ಈ ಮದುವೆ ಲವ್ ಅಲ್ಲ, ಪಕ್ಕಾ ಅರೇಂಜ್ಡ್ ಮ್ಯಾರೇಜ್ ಅಂತ ಹೇಳ್ಬಿಟ್ಟು ವೈಷ್ಣವಿ ಗೌಡ ಹೇಳಿರೋದು ವೆರಿ ಸರ್ಪ್ರೈಸಿಂಗ್. ಹಾಗಾದರೆ ಈ ಮದುವೆ ನಿಶ್ಚಯ ಆಗಿದ್ದು ಹೇಗೆ, ಹುಡುಗನ ಆಯ್ಕೆ ನಡೆದಿದ್ದು ಹೇಗೆ, ಈ ಮದುವೆಗೆ ಈಕೆ ಓಕೆ ಅಂತೇಳಿ ಹೇಳಿದ್ದು ಯಾಕೆ, ಎಲ್ಲವನ್ನು ಕೂಡ ಹೇಳ್ತಾ ಕೊನೆಗೆ ಇಂಡಸ್ಟ್ರಿಯ ಬಗ್ಗೆ, ಇಂಡಸ್ಟ್ರಿಯಲ್ಲಿ ಮುಂದುವರಿಯೋದ್ರ ಬಗ್ಗೆ ವೈಷ್ಣವಿ ಗೌಡ ಏನು ಹೇಳಿದ್ದಾರೆ ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಎಂಗೇಜ್ಮೆಂಟ್ ಆದ ಬಳಿಕ ವೈಷ್ಣವಿ ಗೌಡ ತಮ್ಮ ಭಾವಿ ಪತಿ ಅನುಕೂಲ್ ಮಿಶ್ರಾ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮೊಟ್ಟ ಮೊದಲ ಬಾರಿಗೆ ಮಾಧ್ಯಮದ ಮುಂದೆ ಮಾತನಾಡಿದ್ದಾರೆ. ಈ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಹುಟ್ಟಿಕೊಂಡಿದ್ದಂತಹ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಕೆಲಸವನ್ನು ವೈಷ್ಣವಿ ಗೌಡ ಮಾಡಿದ್ದಾರೆ. ಹಾಗಾದರೆ ವೈಷ್ಣವಿ ಗೌಡ ಅವರದು ಲವ್ ಮ್ಯಾರೇಜಾ, ಅಥವಾ ಮದುವೆ ಬಳಿಕ ವೈಷ್ಣವಿ ಸೀರಿಯಲನ್ನು ಮಾಡಲ್ವಾ? ಅನುಕೂಲ್ ಮಿಶ್ರಾ ಅವರ ಜೊತೆಗೆ ಇಲ್ಲಿ ಮದುವೆ ಫಿಕ್ಸ್ ಆಗಿದ್ದು ಹೇಗೆ, ಯಾರು ಈತನ ಹಿನ್ನೆಲೆ ಏನು, ಜೊತೆಗೆ ಈ ಮದುವೆ ಮಾತುಕತೆವರೆಗೆ ಬಂದು ಕೊನೆಗೆ ಇವತ್ತು ಮದುವೆ ಆಗುವಂಥ ತೀರ್ಮಾನಕ್ಕೆ ಇವರಿಬ್ಬರು ಬಂದಿದ್ದು ಹೇಗೆ, ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡುವಂಥ ಕೆಲಸವನ್ನು ವೈಷ್ಣವಿ ಮಾಡಿದ್ದಾರೆ. ನಟಿ ವೈಷ್ಣವಿ ಗೌಡ ಅವರು ಏಪ್ರಿಲ್ 14ರಂದು ಅದ್ಧೂರಿಯಾಗಿ ನಿಶ್ಚಿತಾರ್ಥವನ್ನು ಮಾಡಿಕೊಂಡ್ರು. ಅವರು ಗುಟ್ಟಾಗಿ ಎಂಗೇಜ್ಮೆಂಟನ್ನು ಮಾಡಿಕೊಂಡಿದ್ದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ಪ್ರಶ್ನೆಗಳು ಕೂಡ ಹುಟ್ಟಿಕೊಂಡಿದ್ವು. ಇದೀಗ ಈ ಪ್ರಶ್ನೆಗಳಿಗೆ ವೈಷ್ಣವಿ ಗೌಡ ಅವರೇ ಖುದ್ದಾಗಿ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅನುಕೂಲ್ ಮಿಶ್ರಾ ಇಂಡಿಯನ್ ಏರ್ಫೋರ್ಸ್ನ ಫ್ಲೈಟ್ ಲೆಫ್ಟಿನೆಂಟ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ. ಮೂಲತಃ ಛತ್ತೀಸ್ಗಢದವರು. ಮ್ಯಾಟ್ರಿಮೋನಿಯಲ್ಲಿ ಕೂಡಿ ಬಂದಂಥ ಸಂಬಂಧ ಇದು ಅನ್ನೋದನ್ನು ವೈಷ್ಣವಿ ಗೌಡ ವೆರಿ ಸರ್ಪ್ರೈಸಿಂಗ್ ಆಗಿ ಹೇಳಿಕೊಂಡಿದ್ದಾರೆ. ಹೌದು, ನೀವು ನಂಬ್ತಿರೋ ಬಿಡ್ತಿರೋ, ಇದು ಮ್ಯಾಟ್ರಿಮೋನಿಯಲ್ಲಿ ಆದಂತಹ ಸಂಬಂಧ, ಮುಖತಃ ಭೇಟಿ ಮಾಡಿ ಆದಂಥ ಸಂಬಂಧ ಅಲ್ಲ, ಅಥವಾ ಪರಸ್ಪರ ಪ್ರೀತಿಸಿ ಆದಂಥ ಸಂಬಂಧ ಅಲ್ಲ, ಒಬ್ರನ್ನೊಬ್ಬರು ನೋಡಿ ಇಷ್ಟಪಟ್ಟು ಆದಂಥ ಸಂಬಂಧ ಅಲ್ಲ ಅನ್ನುವಂತಹ ವೆರಿ ಸರ್ಪ್ರೈಸಿಂಗ್ ಮ್ಯಾಟರನ್ನು ವೈಷ್ಣವಿ ಗೌಡ ಇದೇ ಮೊಟ್ಟ ಮೊದಲ ಬಾರಿಗೆ ಬಿಚ್ಚಿಟ್ಟಿದ್ದಾರೆ. ಮೊದಲಿಗೆ ಇಬ್ಬರು ಫ್ಯಾಮಿಲಿ ಮೀಟ್ ಆಗ್ತಾರೆ. ಫ್ಯಾಮಿಲಿ ಮ್ಯಾಚ್ ಆದ ಬಳಿಕ ಒಂದು ದೇವಸ್ಥಾನದಲ್ಲಿ ಅನುಕೂಲ್ ಮಿಶ್ರಾ ಹಾಗೂ ವೈಷ್ಣವಿ ಗೌಡ ಅವರ ಭೇಟಿ ನಡೆಯುತ್ತೆ. ಆ ಭೇಟಿಯ ನಂತರ ಇಬ್ಬರು ಕೂಡ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ತಾರೆ. ಆ ದೇವಸ್ಥಾನದಲ್ಲಿ ನಡೆದಂತಹ ಮಾತುಕತೆಯ ಬಳಿಕವಷ್ಟೇ ಇದು ಎಂಗೇಜ್ಮೆಂಟ್ ಮದುವೆಯ ಹೊರಗಡೆ ಬಂತು ಅಂತಲೂ ಕೂಡ ವೈಷ್ಣವಿ ಹೇಳ್ತಾರೆ. ದೇವಸ್ಥಾನದಲ್ಲಿ ದೇವರ ಆಶೀರ್ವಾದವನ್ನು ಪಡೆದ ಬಳಿಕ ವೈಷ್ಣವಿ ಅನುಕೂಲ್ ಅವರೊಂದಿಗೆ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಕುಟುಂಬದವರು ಹೊಂದಿಕೊಂಡಂತೆ ಅನುಕೂಲ್ ಅವರು ಕೂಡ ತಮಗೆ ಮ್ಯಾಚ್ ಆಗ್ತಾರೆ ಅಂತೇಳಿ ಅನಿಸಿದಾಗ ವೈಷ್ಣವಿ ಕೂಡ ಮದುವೆಗೆ ಒಪ್ಪಿಗೆಯನ್ನು ಸೂಚಿಸಿದ್ರಂತೆ. ಇನ್ಫ್ಯಾಕ್ಟು ಅಂದರೆ ಇದನ್ನು ಇನ್ನೂ ಕೂಡ ಬಿಡಿಸಿ ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ, ಅಥವಾ ನಿಮಗೆ ಅರ್ಥ ಮಾಡಿಸ್ಬೇಕು ಅಂತ ಹೇಳಿದ್ರೆ, ಒಂದು ಸಂಪ್ರದಾಯ ಅಥವಾ ಒಂದು ಪದ್ಧತಿ ಇದೆ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಒಂದು ಪದ್ಧತಿ ಇದೆ. ಒಂದು ಸೆಟ್ಲ್ಮೆಂಟ್ ಅಥವಾ ಯಾವುದೋ ಒಂದು ಕಾರ್ಯ ಆಗುತ್ತೆ ಆಗಲ್ಲ ಅಂತ ಹೇಳಿದ್ರೆ ಒಂದು ದೇವಸ್ಥಾನದ ಮುದ್ದೆ ಹೋಗಿ ಅಲ್ಲಿ ಪ್ರಸಾದವನ್ನು ನೋಡುವಂತಹ ನಂಬಿಕೆ ಇರ್ತದೆ. ಬಹುಶಃ ನಿಮಗೆ ಸಾಕಷ್ಟು ಜನರಿಗೆ ಅದು ಗೊತ್ತಿರುತ್ತೆ. ನಿಮ್ಮ ಸ್ಥಳೀಯ ದೇವಸ್ಥಾನದಲ್ಲೂ ಕೂಡ ಆ ರೀತಿಯಾದಂಥ ಒಂದು ನಂಬಿಕೆ ಇರ್ತದೆ. ಸಾಮಾನ್ಯವಾಗಿ ಕೆಲವರಿಗೆ ಏನು ಅಂತ ಹೇಳಿದ್ರೆ, ಈ ಜಾತಕ ತೋರಿಸೋದು ಅಥವಾ ಬೇರೆ ಯಾವುದೋ ರೀತಿಯಲ್ಲಿ ಜ್ಯೋತಿಷ್ಯವನ್ನು ನೋಡೋದು, ಅದರಲ್ಲಿ ಹೇಳುವಂಥ ಜ್ಯೋತಿಷಿಗಳು ಹೇಳುವಂಥ ಮಾತಿನ ಮೇಲೆ ಸಾಕಷ್ಟು ನಂಬಿಕೆ ಇರೋದಿಲ್ಲ. ಇನ್ಫ್ಯಾಕ್ಟ್ ಅಲ್ಲಿ ನಂಬಿಕೆ ಇದ್ದರೂ ಕೂಡ ದೇವರ ಒಪ್ಪಿಗೆ ಸಿಗುತ್ತೋ ಸಿಗಲ್ವೋ ಅನ್ನೋದು ಗೊತ್ತಿರೋದಿಲ್ಲ. ಹಾಗಾಗಿ ದೇವರ ಒಪ್ಪಿಗೆಯನ್ನು ಪಡೆಯೋದಕ್ಕೋಸ್ಕರ ಎಲ್ಲೋ ಒಂದು ಕಡೆ ದರ್ಶನ ಆಗುವಂಥ ಕಡೆ ಹೋಗಿ ಕೇಳೋದಕ್ಕಿಂತನೂ ಕೂಡ ದೇವರು ಸ್ವತಃ ಯಾವುದೇ ಉತ್ತರವನ್ನು ಕೊಡೋದಿದ್ರೂ ನೇರವಾಗಿ ಕೊಡೋ ರೀತಿಯಲ್ಲೇ ಒಂದು ಪೂಜೆಯನ್ನು ಸಲ್ಲಿಸಿ ಹೂವನ್ನು ಮುಡಿಗೇರಿಸಿ, ಆ ಹೂ ಎಡಕ್ಕೆ ಬಿದ್ದರೆ ಆಗುವುದಿಲ್ಲ ಆ ಕೆಲಸ, ಬಲಕ್ಕೆ ಬಿದ್ದರೆ ಆ ಕೆಲಸ ಆಗುತ್ತೆ, ನಿಧಾನವಾಗಿ ಬಿದ್ದರೆ ನಿಧಾನವಾಗಿ ಆಗ್ತದೆ, ಈ ರೀತಿಯಾದಂಥ ನಾನಾ ಅರ್ಥಗಳಿರ್ತವೆ ಆ ಹೂ ಬೀಳೋದಕ್ಕೆ, ಪ್ರಸಾದ ಬರೋದಕ್ಕೆ.
ಇದೇ ರೀತಿ ಈ ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲೂ ಕೂಡ ವೈಷ್ಣವಿ ಮತ್ತು ಅಂಕುಲ್ ಮಿಶ್ರಾ ಅವರ ಮದುವೆ ಸಂಬಂಧ ಪ್ರಸಾದವನ್ನು ನೋಡಿದ್ದಾರೆ. ಆ ಪ್ರಸಾದ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಬಂದ ಬಳಿಕವಷ್ಟೇ ಇವರಿಬ್ಬರು ಕೂಡ ಮಾತುಕತೆಯನ್ನು ಮಾಡಿದ್ದಾರೆ. ನಂತರ ಇದು ಎಂಗೇಜ್ಮೆಂಟ್ವರೆಗೂ ಕೂಡ ಹೋಗಿದೆ. ನಂತರ ಇದು ಮದುವೆವರೆಗೂ ಕೂಡ ಹೋಗಿದೆ. ಸೊ ದಟ್ ಅಲ್ಲಿಗೆ ಇದೊಂದು ಕಂಪ್ಲೀಟ್ ಅರೇಂಜ್ಡ್ ಮ್ಯಾರೇಜ್. ಯಾವ ಕಾರಣಕ್ಕೂ ಕೂಡ ಇದು ಲವ್ ಮ್ಯಾರೇಜ್ ಅಲ್ವೇ ಅಲ್ಲ ಅನ್ನೋದನ್ನು ಇಲ್ಲಿ ವೈಷ್ಣವಿ ಒತ್ತಿ ಒತ್ತಿ ಹೇಳ್ತಾರೆ. ಹೌದು, ಹೀಗಾಗಿ ನಮ್ಮಿಬ್ಬರದು ಪ್ರೇಮ ವಿವಾಹ ಅಲ್ಲ, ಕಂಪ್ಲೀಟ್ ಅರೇಂಜ್ ಮ್ಯಾರೇಜ್ ಅಂತ ಹೇಳ್ಬಿಟ್ಟು ವೈಷ್ಣವಿ ಗೌಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆದರೆ ಅಂಕುಲ್ ಮಿಶ್ರಾ ವೈಷ್ಣವಿ ಗೌಡ ಅವ್ರಿಗೆ ಹೋಲಿಸಿದ್ರೆ ಸ್ವಲ್ಪ ಎತ್ತರವಾಗಿದ್ದಾರೆ. ಈ ಬಗ್ಗೆ ಕೇಳಿದಕ್ಕೆ ವೈಷ್ಣವಿ, ನಮ್ಮಿಬ್ಬರದ್ದು ಹೈಟ್ ಮ್ಯಾಚ್ ಆಗ್ತಾ ಇಲ್ಲ, ಆದರೆ ಹಾರ್ಟ್ ಮ್ಯಾಚ್ ಆಯಿತು, ಹೀಗಾಗಿ ನಾನು ಒಪ್ಪಿಕೊಂಡೆ ಅಂತ ಹೇಳ್ಬಿಟ್ಟು ಖುಷಿಯಿಂದ ಹೇಳಿಕೊಂಡಿದ್ದಾರೆ. ಇದರಿಂದ ವೈಷ್ಣವಿ ಹಾಗೂ ಅಂಕುಲ್ ಎಷ್ಟು ಅರ್ಥವನ್ನು ಮಾಡ್ಕೊಂಡಿದ್ದಾರೆ ಅನ್ನೋದು ಕೂಡ ಅರ್ಥ ಗೊತ್ತಾಗುತ್ತೆ ಅನ್ನೋದು ಸತ್ಯ. ಇನ್ನು ವೈಷ್ಣವಿ ಗೌಡ ಮದುವೆ ಆದ ಬಳಿಕ ಕರ್ನಾಟಕದಲ್ಲಿ ಇರೋದಿಲ್ಲ, ಸಿನಿಮಾ ಸೀರಿಯಲ್ನಲ್ಲಿ ನಟಿಸೋದಿಲ್ಲ ಅನ್ನುವಂತಹ ಸುದ್ದಿಗಳು ಕೇಳಿಬಂದಿತು, ಮಾತುಗಳು ಕೇಳಿಬಂದಿತು. ಆದರೆ ವೈಷ್ಣವಿ ಗೌಡ ಅವರು, ನಾನು ಮದುವೆ ಆದ ಬಳಿಕವೂ ಕೂಡ ಒಳ್ಳೆ ಆಫರ್ ಬಂದರೆ ಹಾಗೂ ಕತೆ ಇಷ್ಟ ಆದರೆ ಖಂಡಿತವಾಗ್ಲೂ ಪಾತ್ರಗಳನ್ನು ಮಾಡ್ತೀನಿ. ಸಿನಿಮಾ ಹಾಗೂ ಧಾರಾವಾಹಿಯನ್ನು ಬಿಡುವಂತಹ ಮಾತೇ ಇಲ್ಲ. ನನಗಿಂತ ಅಂಕುಲ್ ಈ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸ್ತಾರೆ. ಅವರಿಗೆ ನಾನು ಸಿನಿಮಾದಲ್ಲೋ ಸೀರಿಯಲ್ನಲ್ಲೋ ನಟಿಸೋದು ತುಂಬ ಇಷ್ಟ. ಅದೇ ಕಾರಣಕ್ಕೆ ಅವ್ರು ನನ್ನನ್ನು ಇಷ್ಟಪಟ್ಟಿದ್ದಲ್ವ, ಹಾಗಾಗಿ ಅದನ್ನು ಬಿಡುವಂಥ ಮಾತೇ ಇಲ್ಲ ಅನ್ನುವಂಥ ಮಾತನ್ನು ಕೂಡ ವೈಷ್ಣವಿ ಹೇಳೋದ್ರ ಮೂಲಕ ಅಂಕುಲ್ ಜೊತೆಗೆ ಈ ವಿಚಾರದ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿ ಆಗಿದೆ ಅಂತಲೂ ಕೂಡ ಹೇಳಿದ್ದಾರೆ. ಅಂದರೆ ಅವರನ್ನು ಭೇಟಿ ಮಾಡಿದಂಥ ಮೊದಲ ದಿನವೇ ನಾನು ನನಗೆ ವೃತ್ತಿ ಬಗ್ಗೆ ಮಾತನಾಡಿದಂಥ ಸಂದರ್ಭದಲ್ಲಿ, ನೀವು ಕೂಡ ಶ್ರಮಪಟ್ಟು ಇಷ್ಟು ಮುಂದೆ ಬಂದಿದ್ದೀರಾ, ಮದುವೆ ಮಕ್ಕಳು ಅಂತೆಲ್ಲ ಕೆಲಸ ಬಿಟ್ಟು ನಿಮ್ಮ ಆಸೆಗಳಿಗೆ ಕಲ್ಲನ್ನು ಹಾಕಿಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಅಂಕುಲ್ ಹೇಳಿದ್ರಂತೆ. ಹೀಗಾಗಿ ವೈಷ್ಣವಿ ಅವರಿಗೆ ಅಂಕುಲ್ ಫಸ್ಟ್ ಮೀಟ್ನಲ್ಲೇ ಇಷ್ಟ ಆಗಿ ಹೋಗ್ತಾರೆ. ಅಂದರೆ ಎಲ್ಲೂ ಕೂಡ ಅಂಕುಲ್ ಮಿಶ್ರಾ ನಿಮ್ಮ ಕೆರಿಯರನ್ನು ಇಲ್ಲಿಗೆ ಸ್ಟಾಪ್ ಮಾಡಬೇಕು, ನಟಿಸೋದು ಮತ್ತು ಮುಂದೆ ನಟಿಸುವಂಥ ಅವಕಾಶಗಳು ಬಂದರೆ ನಟಿಸ್ತೇನೆ ಅಂತೇಳಿ ಒಪ್ಪಿಗೆಯನ್ನು ಕೊಡೋದು ಎಲ್ಲದೂ ಕೂಡ ಬಂದಾಗಬೇಕು ಅಂತೇಳಿ ಹೇಳಬಹುದೇನೋ ಅಂತೇಳಿ ಅಂದ್ಕೊಂಡಿದ್ರಂತೆ. ಬಟ್ ಆ ರೀತಿ ಹೇಳಲಿಲ್ಲ. ಇನ್ನು ನಿಮ್ಮ ಕೆಲಸ ಏನಿದೆ, ನಿಮಗೆ ತುಂಬ ಇಷ್ಟಪಟ್ಟು ಶ್ರಮಪಟ್ಟು ಈ ಹಂತಕ್ಕೆ ಬಂದಿದ್ದೀರಾ, ಅದನ್ನು ನಿಲ್ಲಿಸಬೇಡಿ ಅಂತ ಹೇಳ್ಬಿಟ್ಟು ಸಪೋರ್ಟಿವ್ ಆಗಿ ಒಬ್ಬ ಪಾಸಿಟಿವ್ ಮತ್ತು ಯಾವುದೇ ಈಗೋಸ್ಟಿಕ್ ಇರದಂತಹ ಒಬ್ಬ ವ್ಯಕ್ತಿ ಮಾತನಾಡಿದ ರೀತಿಯಲ್ಲಿ ನೇರವಾಗಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತನಾಡಿದ್ದಾರೆ. ಇಲ್ಲಿ ಅಂಕುಲ್ ಮಿಶ್ರಾ ಅನ್ನೋದು ಗೊತ್ತಾಗ್ತಿದೆ. ಬ್ರಾಡ್ ಮೈಂಡೆಡ್ ಆಗಿ ಥಿಂಕ್ ಮಾಡ್ತಾರೆ ಅನ್ನೋದು ಸ್ಪಷ್ಟವಾಗಿದೆ. ಇನ್ನು ಗುಟ್ಟಾಗಿ ಎಂಗೇಜ್ಮೆಂಟ್ ಮಾಡ್ಕೊಂಡಿಲ್ಲ, ನನಗೆ ಅರ್ಜೆಂಟ್ ಶೂಟಿಂಗ್ ಇದ್ದಂಥ ಕಾರಣ ಪಿಕಪ್ ಡ್ರಾಪ್ ಮಾಡ್ತಾಯಿದ್ರು. ಸುಮಾರು ತಿಂಗಳುಗಳ ಹಿಂದೆಯಿಂದ ಇದು ನಡೆದದ್ದರಿಂದ ಶೂಟಿಂಗಲ್ಲೂ ಕೂಡ ಎಲ್ರಿಗೂ ಕೂಡ ಗೊತ್ತಾಗಿತ್ತು. ಬಹುತೇಕ ನನ್ನ ಆಪ್ತ ಜನರು ಎಂಗೇಜ್ ಆಗಿದ್ದೇನೆ ಅನ್ನೋದು ಕ್ಲಿಯಾರಿಟಿ ಇತ್ತು. ಯಾಕಂತ ಹೇಳಿದ್ರೆ ಶೂಟಿಂಗ್ ಪ್ಲೇಸಿಗೆ ಇವರೇ ಬಂದು ಡ್ರಾಪ್ ಮಾಡೋದು ಪಿಕ್ ಮಾಡೋದು ಮಾಡ್ತಾ ಇದ್ರಂತೆ. ಸೊ ದಟ್ಟು ಇಂಥದ್ದೊಂದು ನಂಬಿಕೆ ಇತ್ತು ಅನ್ನೋದು ಇಲ್ಲಿ, ಇಂಥದ್ದೊಂದು ಅನುಮಾನ ಸಾಕಷ್ಟು ಜನರಿಗೆ ಇತ್ತು ಅನ್ನೋದು ವೈಷ್ಣವಿಯ ಮಾತು. ಇನ್ನು ವೈಷ್ಣವಿ ಮದುವೆ ಆದ ಬಳಿಕ ಕರ್ನಾಟಕದಲ್ಲಿ ಇರೋಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿಬಂದಿತ್ತು. ಇದಕ್ಕೂ ಕೂಡ ವೈಷ್ಣವಿ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಛತ್ತೀಸ್ಗಢದಲ್ಲಿ ಇರೋದಿಲ್ಲ, ಇಲ್ಲೇ ಇರ್ತೀನಿ. ಇನ್ ಕೇಸ್ ಬೇರೆ ಕಡೆ ಪೋಸ್ಟ್ ಸಿಕ್ಕರೂ ಕೂಡ ಆಗಲೂ ಕೂಡ ನಾನು ಇಲ್ಲಿಗೆ ಬಂದು ನನ್ನ ಕೆಲಸವನ್ನು ಮುಂದುವರಿಸ್ತೇನೆ ಅಂತಲೂ ಕೂಡ ನೇರವಾಗಿ ಹೇಳಿದ್ದಾರೆ. ಮತ್ತು ಕ್ಲಿಯರ್ ಆಗ್ತದೆ ಏನು, ಇಲ್ಲಿ ವೈಷ್ಣವಿ ಗೌಡ ಛತ್ತೀಸ್ಗಢಕ್ಕೆ ಹೋಗೋದಿಲ್ಲ. ಛತ್ತೀಸ್ಗಢ ಇವರು ಊರಾದರೂ ಕೂಡ, ಅಂಕುಲ್ ಮಿಶ್ರಾ ಅವರ ಊರಾದರೂ ಕೂಡ ಅಲ್ಲಿಗೆ ಹೋಗೋದಿಲ್ಲ ಅನ್ನೋದು ಕ್ಲಾರಿಟಿ ಸಿಕ್ಕಿದೆ. ಜೊತೆಗೆ ಇಲ್ಲೇ ಇರ್ತೀನಿ ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ ಇಲ್ಲೇ ಇದ್ದು ಕೆಲಸವನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ ಇನ್ನೊಂದು ವಿಶೇಷ ನೋಡಿ ಇಲ್ಲೇ, ಅಲ್ಲದೆ ಇನ್ನೊಂದು ವಿಚಾರವನ್ನು ಕೂಡ ಇಲ್ಲಿ ವೈಷ್ಣವಿ ಕೂಡ ಹೇಳ್ತಾರೆ. ಏನು, ನಮ್ಮ ಅತ್ತೆ ಕೂಡ ಇಂದಿಗೂ ಕೆಲಸ ಮಾಡ್ತಿದ್ದಾರೆ, ಅವ್ರಿಗೂ ಕೂಡ ಹೆಣ್ಮಕ್ಳು ದುಡಿಬೇಕು ಅನ್ನೋಂಥ ಆಸೆ ಇದೆ. ಮದುವೆ ಆದರೂ ಮಕ್ಕಳಾದರೂ ಸರಿ ಕೆಲಸವನ್ನು ಮಾಡಬೇಕು, ಅವ್ರ ಕಾಲ ಮೇಲೆ ಅವ್ರ ಕಾಲು ನಿಂತ್ಕೊಬೇಕು ಅನ್ನೋದು ಅತ್ತೆಗೆ ಕನಸು. ಅತ್ತೆ ಹಾಡೋದು ಡ್ಯಾನ್ಸ್ ಮಾಡೋದು ತುಂಬ ಇಷ್ಟಪಡ್ತಾರೆ. ಹೀಗಾಗಿ ನನ್ನ ಕರಿಯರ್ಗೆ ಅವರು ತುಂಬ ಸಪೋರ್ಟ್ ಮಾಡ್ತಾರೆ ಅನ್ನೋಂತಹ ನಂಬಿಕೆ ಇದೆ ಅನ್ನೋದನ್ನು ವೈಷ್ಣವಿ ಹೇಳೋದ್ರ ಜೊತೆಗೆ ಎಲ್ಲೂ ಕೂಡ ಅವರು ಇಲ್ಲ ನೀನು ಛತ್ತೀಸ್ಗಢದಲ್ಲಿ ಬಂದು ಮನೆ ಮಕ್ಕಳಾಗಲಿ ಇರಬೇಕು, ಮನೆ ಕೆಲಸ ಮಾಡ್ಕೊಂಡಿರಬೇಕು ಅಂತೇಳಿ ಹೇಳಿಲ್ಲ. ನಾನು ಕೂಡ ಹಾಗಿರೋದಿಲ್ಲ. ಅಂಕುಲ್ ಸದ್ಯಕ್ಕೆ ಬೆಂಗಳೂರಲ್ಲೇ ಇದ್ದಾರೆ. ಬೇರೆ ಕಡೆ ಪೋಸ್ಟಿಂಗ್ ಆದರೂ ಕೂಡ ಅವ್ರೇನು ಹೋಗಲ್ಲ. ಹೋದ್ರೂ ಕೂಡ ನಾನು ಮಾತ್ರ ಬೆಂಗಳೂರಲ್ಲೇ ಇರೋದು. ನಾನು ಇಲ್ಲಿದ್ದಂಥ ಕೆಲಸಗಳನ್ನು ಫಿನಿಷ್ ಮಾಡದೆ ಎಲ್ಲೂ ಕೂಡ ಹೋಗೋದಿಲ್ಲ. ಜೊತೆಗೆ ನಾನು ನನ್ನ ಕೆರಿಯರ್ನಲ್ಲಿ ಮುಂದುವರಿತೀನಿ ಅಂತಲೂ ಕೂಡ ಇಲ್ಲಿ ವೈಷ್ಣವಿ ಸ್ಪಷ್ಟವಾಗಿ ಹೇಳೋದ್ರ ಮೂಲಕ ಮುಂದೆ ಮದುವೆ ಆದ ಬಳಿಕನೂ ಕೂಡ ಸ್ಪಷ್ಟವಾಗಿ ನಾನು ಇಲ್ಲೇ ಇರ್ತೀನಿ, ಇಲ್ಲೇ ಮುಂದುವರಿತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಮದುವೆಯ ಡೇಟ್ ಇನ್ನೂ ಕೂಡ ಫಿಕ್ಸ್ ಆಗಿಲ್ಲ. ಇನ್ನೇನು 1 ತಿಂಗಳಲ್ಲಿ ಮದುವೆ ಡೇಟ್ ಕೂಡ ಫಿಕ್ಸ್ ಮಾಡ್ತೀವಿ. ಆನಂತರ ಎಲ್ರಿಗೂ ಕೂಡ ಕರಿತೀವಿ, ಎಲ್ಲರೂ ಕೂಡ ಮದುವೆಗೆ ಬರಬೇಕು ಅನ್ನುವಂಥ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈ ರೀತಿ ಎಂಗೇಜ್ಮೆಂಟ್ ಆದ ಬಳಿಕ ಮೊಟ್ಟ ಮೊದಲ ಇಂಟರ್ವ್ಯೂನಲ್ಲಿ ಸಾಕಷ್ಟು ವಿಚಾರಗಳನ್ನು ವೈಷ್ಣವಿ ಬಹಿರಂಗಪಡಿಸಿದ್ದು, ಗುಟ್ಟಾಗಿದ್ದಂತಹ ವಿಚಾರಗಳು ರಟ್ಟಾಗಿದೆ. ಜೊತೆಗೆ ಪ್ರೀತಿ ಹೇಗೆ ಹುಟ್ಕೊಳ್ತು, ಮದುವೆಯ ಮಾತುಕತೆ ಹೇಗೆ, ಎಂಗೇಜ್ಮೆಂಟ್ವರೆಗೆ ಇವರ ಸಂಬಂಧ ಬಂದಿದ್ದು ಹೇಗೆ, ಮ್ಯಾಟ್ರಿಮೋನಿಯಿಂದ ಇಂಥದ್ದೊಂದು ಮದುವೆ ಆಯಿತು ಅಂತ ಹೇಳಿದ್ರೆ ಅಥವಾ ಮದುವೆ ಆಗ್ತಿದೆ ಅಂತ ಹೇಳಿದ್ರೆ ನಿಮಗೂ ಕೂಡ ಇದು ಅಚ್ಚರಿ ಅಂತೇಳಿ ಅನ್ಸಲ್ವಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.